ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಪಾರ್ಟ್ 2 ನೋಡೋದಕ್ಕಿಂತ ಮುಂಚಿತವಾಗಿ ನೀವು ಪಾರ್ಟ್ 1 ನೋಡಿರಬೇಕು. ಯಾಕಂದ್ರೆ ಪಾರ್ಟ್ 1ದಲ್ಲಿ ನಾ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಸಂಬಂಧಪಟ್ಟಂತ 6 ಸಿಂಪಲ್ ರೂಲ್ಸ್ ಅನ್ನ ಹೇಳಿದ್ದೇನೆ. ಆ 6 ಸಿಂಪಲ್ ರೂಲ್ಸ್ ಅನ್ನ ನೀವು ಬರ್ಕೊಂಡು ನೆನಪಿಟ್ಟುಕೊಂಡಿದ್ರೆ ಮಾತ್ರ ಇವತ್ತು ಪಾರ್ಟ್ 2ದಲ್ಲಿ ಹೇಳುವಂತ ಎಕ್ಸಾಂಪಲ್ ನಿಮಗೆ ಮಾಡಾಕ ಸಾಧ್ಯ ಆಗುತ್ತೆ. ಪಾರ್ಟ್ 1 ನೋಡಿರ್ಬೇಕು ನೀವು. ಒಂದು ವೇಳೆ ನೀವು ಪಾರ್ಟ್ 1 ನೋಡದೇ ಇದ್ರೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಪಾರ್ಟ್ 1 ನೋಡದೇ ಇದ್ರೆ ಪಾರ್ಟ್ 1 ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ದಲ್ಲಿ ಕೊಟ್ಟಿದ್ದೇನೆ. ಆ ಪಾರ್ಟ್ 1 ನೋಡ್ಕೊಂಡ ಇದರಲ್ಲಿ ಎಕ್ಸಾಂಪಲ್ ಮಾಡಬೇಕು. ಪಾರ್ಟ್ 1ದಲ್ಲಿ ಬಹಳ ಸಿಂಪಲ್ ಆದಂತ ರೂಲ್ಸ್ ಗಳನ್ನು ಹೇಳೀನಿ. ಆ ರೂಲ್ಸ್ ಗಳನ್ನು ನೆನಪಿಟ್ಟಿರಬೇಕು. ಮತ್ತು ಪಾರ್ಟ್ 1ದಲ್ಲಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಂಬಂಧಪಟ್ಟಂತ ಉದಾಹರಣೆಗಳನ್ನ ನಾ ಏನ್ ಮಾಡಿ ಚರ್ಚೆ ಮಾಡಿದ್ದೇನೆ. ಅವುಗಳನ್ನು ನೋಡಬೇಕು. ಅಂದಾಗ ಈ ಸೆಕೆಂಡ್ ವಿಡಿಯೋ ಏನಾಗುತ್ತೆ ನಿಮಗೆ ತಿಳಿಯುತ್ತೆ. ನಾ ಸೆಕೆಂಡ್ ವಿಡಿಯೋದಲ್ಲಿ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಿಂದ ಎಕ್ಸಾಂಪಲ್ಸ್ ಅನ್ನ ಹೇಳ್ತಾ ಹೋಗಿದ್ದೇನೆ. ದ ಟೀಚರ್ ಈಸ್ ಟೀಚಿಂಗ್ ಮ್ಯಾಥ್ಸ್. ನಾ ಅಲ್ಲಿ ಫಸ್ಟ್ ವಿಡಿಯೋದಲ್ಲಿ ರೂಲ್ಸ್ ಗಳನ್ನು ಹೇಳೇನಿ. ಒಂದೇ ರೂಲ್ಸ್ ಏನಂದ್ರೆ ಆಬ್ಜೆಕ್ಟ್ ಇನ್ ದ ಆಕ್ಟಿವ್ ವಾಯ್ಸ್ ಬಿಕಮ್ ಸಬ್ಜೆಕ್ಟ್ ಇನ್ ದ ಪ್ಯಾಸಿವ್ ವಾಯ್ಸ್. ಈ ಆಬ್ಜೆಕ್ಟ್ ಇದ್ದದ್ದು ಏನಾಗುತ್ತೆ ಅಂದ್ರೆ ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಆಗುತ್ತೆ. ಮ್ಯಾಥ್ಸ್. ಎರಡನೇ ರೂಲ್ಸ್ ಹೆಲ್ಪಿಂಗ್ ವರ್ಬ್ ಈಸ್ ಯೂಸ್ಡ್ ಅಕಾರ್ಡಿಂಗ್ ಟು ನಂಬರ್ ಅಂಡ್ ಟೆನ್ಸ್ ಅಂತ ಹೇಳಿನಿ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಅಲ್ಲಿ ಯಾಮ್ ಈಸ್ ಆರ್ ಇದ್ದಾಗ ಯಾಮ್ ಬೀಯಿಂಗ್ ಈಸ್ ಬೀಯಿಂಗ್ ಆರ್ ಬೀಯಿಂಗ್ ಬರ್ತಾವ ಅಂತ ಹೇಳಿನಿ. ಮ್ಯಾಥ್ಸ್ ಅನ್ನೋದು ಏಕವಚನ ಇದೆ, ಅದಕ್ಕಾಗಿ ನಿಮ್ಗೆ ಈಸ್ ಬೀಯಿಂಗ್ ಆಗುತ್ತೆ. ಇನ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್ ಈಸ್ ಯೂಸ್ಡ್ ಟೀಚಿಂಗ್ ಟಾಟ್ ಆಗುತ್ತೆ. ನಾಲ್ಕನೇ ರೂಲ್ಸ್ ಪ್ರಿಪೋಸಿಷನ್ ಬೈ ಈಸ್ ಯೂಸ್ಡ್ ಬೈ ಉಪಯೋಗಿಸಬೇಕು. ಐದನೇದು ಆಕ್ಟಿವ್ ವಾಯ್ಸ್ ನಲ್ಲಿನ ಸಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ ನಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಈ ರೀತಿಯಾಗಿ ನಮ್ಗೆ ಎಲ್ಲಾ ರೂಲ್ಸ್ ಗಳು ನೆನಪಿದ್ರೆ ಮಾತ್ರ ಏನಾಗುತ್ತೆ ಆಕ್ಟಿವ್ ವಾಯ್ಸ್ ನಿಂದ ಪ್ಯಾಸಿವ್ ವಾಯ್ಸ್ ಮಾಡಲಿಕ್ಕೆ ಸರಳ ಆಗುತ್ತೆ. ದ ಲೀಡರ್ ಈಸ್ ನಾಟ್ ಮೇಕಿಂಗ್ ಎ ಸ್ಪೀಚ್. ಇದು ನೆಗೆಟಿವ್ ಸೆಂಟೆನ್ಸ್ ಇದೆ. ಇಲ್ಲೂ ಕೂಡ ಅದೇ ಸೇಮ್ ರೂಲ್ಸ್ ಅನ್ನು ಉಪಯೋಗಿಸಬೇಕು. ಎ ಸ್ಪೀಚ್ ಆಬ್ಜೆಕ್ಟ್ ಅದು ಫಸ್ಟ್ಗೆ ಬರ್ತೈತಿ. ಎ ಸ್ಪೀಚ್ ಹೆಲ್ಪಿಂಗ್ ವರ್ಬ್ ಈಸ್ ನಾಟ್ ಉಪಯೋಗ ಮಾಡಬೇಕು. ನಂತರ ಹೆಲ್ಪಿಂಗ್ ವರ್ಬ್ ಆದ ನಂತರ ಆ ನಂತರ ನೀವು ಬೀಯಿಂಗ್ ಅನ್ನು ಉಪಯೋಗ ಮಾಡಬೇಕು. ಆ ನಂತರ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ವಿತ್ರಿ ಅನ್ನು ಉಪಯೋಗ ಮಾಡಬೇಕು. ನಂತರ ಪ್ರಿಪೋಸಿಷನ್ ಬೈ. ನೆಕ್ಸ್ಟ್ ಸಬ್ಜೆಕ್ಟ್ ಇದ್ದದ್ದು ಏನಾಗುತ್ತೆ ಆಬ್ಜೆಕ್ಟ್ ಆಗುತ್ತೆ. ದ ಲೀಡರ್. ನೆಕ್ಸ್ಟ್ ಹಿ ಈಸ್ ಮೆಜರಿಂಗ್ ದ ಲ್ಯಾಂಡ್. ಪ್ಯಾಸಿವ್ ವಾಯ್ಸ್ ನಲ್ಲಿ ದ ಲ್ಯಾಂಡ್ ಈಸ್ ಬೀಯಿಂಗ್ ಮೆಜರ್ಡ್ ಬೈ ಹಿಮ್ ಆಗುತ್ತೆ. ಸಿ ಈಸ್ ಆನ್ಸರಿಂಗ್ ದ ಕ್ವಶನ್ಸ್. ದ ಕ್ವಶನ್ಸ್ ಇಲ್ಲಿ ನೋಡ್ಬೇಕು, ಗಮನಿಸಬೇಕು. ದ ಕ್ವಶನ್ಸ್ ಆಬ್ಜೆಕ್ಟ್ ಇದೆ, ಅದು ಸಬ್ಜೆಕ್ಟ್ ಜಾಗಕ್ಕೆ ಬಂದಾಗ ಬಹುವಚನ ಇದೆ, ಅದಕ್ಕಾಗಿ ಇಲ್ಲಿ ಈಸ್ ಇದ್ದದ್ದು ಇಲ್ಲಿ ಏನಾಗುತ್ತೆ ಆರ್ ಬೀಯಿಂಗ್ ಆಗುತ್ತೆ. ದ ಕ್ವಶನ್ಸ್ ಆರ್ ಬೀಯಿಂಗ್ ಆನ್ಸರ್ಡ್ ಬೈ ಹರ್ ಆಗುತ್ತೆ. ದ ಟೈಗರ್ ಈಸ್ ಚೇಜಿಂಗ್ ದ ರ್ಯಾಬಿಟ್. ಇಲ್ಲಿ ದ ರ್ಯಾಬಿಟ್ ಎನ್ನುವುದು ಆಬ್ಜೆಕ್ಟ್ ಇದೆ, ಅದು ಸಬ್ಜೆಕ್ಟ್ ಜಾಗಕ್ಕೆ ಬರ್ತೈತಿ. ದ ರ್ಯಾಬಿಟ್ ಈಸ್ ಬೀಯಿಂಗ್, ರ್ಯಾಬಿಟ್ ಅನ್ನೋದು ಸಿಂಗುಲರ್ ಇದೆ, ಈಸ್ ಬೀಯಿಂಗ್ ಚೇಜಿಂಗ್ ಚೇಜ್ಡ್ ಬೈ ದ ಟೈಗರ್. ಶಿವರಾಜ್ ಈಸ್ ಈಟಿಂಗ್ ದ ಬನಾನಾಸ್. ದ ಬನಾನಾಸ್ ಬಹುವಚನ ಇದೆ, ಆರ್ ಬೀಯಿಂಗ್ ಉಪಯೋಗ ಮಾಡಬೇಕು. ಈಟನ್ ಬೈ ಶಿವರಾಜ್. ಫಾದರ್ ಈಸ್ ಹೆಲ್ಪಿಂಗ್ ಮೀ. ಇಲ್ಲಿ ಮೀ ಇದ್ದದ್ದು ಏನಾಗುತ್ತೆ ಸಬ್ಜೆಕ್ಟ್ ಆದಾಗ ಆಯ್ ಆಗುತ್ತೆ. ನಿನ್ನೆ ನನ್ನ 6ನೇ ರೂಲ್ಸ್ದಾಗ ಹೇಳೀನಿ ಪ್ರೊನೌನ್ಸ್ ಚೇಂಜ್ ಆಗೋದು. ಮೀ ಇದ್ರೆ ಆಯ್ ಆಗುತ್ತೆ, ಆಯ್ ಇದ್ರೆ ಮೀ ಆಗುತ್ತೆ. ಅದನ್ನ ನೋಡ್ಬೇಕು ನೀವು. ನನ್ನ ಮೊದಲೇ ವಿಡಿಯೋದಲ್ಲಿ ಅದನ್ನೆಲ್ಲ ನಾನು ಡಿಟೇಲ್ ಆಗಿ ಹೇಳೀನಿ. ಈಗ ಅದು ಆಯ್ ಆಗುತ್ತೆ. ಆಯ್ ಬರೋದ್ರಿಂದ ಹೆಲ್ಪಿಂಗ್ ವರ್ಬ್ ಯಾಮ್ ಬೀಯಿಂಗ್ ಆಗುತ್ತೆ. ಐ ಆಮ್ ಬೀಯಿಂಗ್. ಹೆಲ್ಪಿಂಗು ವಿತ್ರಿ ಹೆಲ್ಪ್ಡ್ ಬೈ ಫಾದರ್. 8ನೇ ಎಕ್ಸಾಂಪಲು ಕಮಲಾ ಈಸ್ ನಾಟ್ ಸರ್ಚಿಂಗ್ ದ ಬುಕ್ಸ್. ದ ಬುಕ್ಸ್ ಅನ್ನೋದು ಬಹುವಚನ ಇದೆ, ದ ಬುಕ್ಸ್ ಆರ್ ನಾಟ್ ಬೀಯಿಂಗ್ ಸರ್ಚ್ಡ್ ಬೈ ಕಮಲಾ. 9ನೇ ಎಕ್ಸಾಂಪಲು ದೇ ಆರ್ ರಿಸೀವಿಂಗ್ ದ ಗಿಫ್ಟ್ಸ್. ದ ಗಿಫ್ಟ್ಸ್ ಆರ್ ಬೀಯಿಂಗ್ ರಿಸೀವ್ಡ್ ಬೈ ದೆಮ್. ದ ಮ್ಯಾನ್ ಈಸ್ ಸೆಲ್ಲಿಂಗ್ ಎ ಗೋಟ್. ಎ ಗೋಟ್ ಈಸ್ ಬೀಯಿಂಗ್ ಸೋಲ್ಡ್ ಬೈ ದಟ್ ಮ್ಯಾನ್. ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. We have cleaned our car. Our car has been cleaned by us. Radha has not passed a message. A message has not been passed by Radha. ನೆಗೆಟಿವ್ ಸೆಂಟೆನ್ಸ್ ಐತಿ, ಹೆಲ್ಪಿಂಗ್ ವರ್ಬ್ ಆದ ನಂತರ ನಾಟ್ ಇಡಬೇಕು. ಲಕ್ಷ್ಮಿ ಹ್ಯಾಸ್ ಬಾಟ್ ದ ಬ್ಯಾಂಗಲ್ಸ್. ಇಲ್ಲಿ ದ ಬ್ಯಾಂಗಲ್ಸ್ ಅನ್ನೋದು ಆಬ್ಜೆಕ್ಟ್ ಇದೆ, ಇದು ಪ್ಲೂರಲ್ ಇದೆ, ಅದು ಫಸ್ಟ್ ಬಂದಾಗ ದ ಬ್ಯಾಂಗಲ್ಸ್ ಹ್ಯಾಸ್ ಇದ್ದದ್ದು ಹ್ಯಾವ್ ಬೀನ್ ಆಗುತ್ತೆ. ದ ಬ್ಯಾಂಗಲ್ಸ್ ಹ್ಯಾವ್ ಬೀನ್ ಬಾಟ್ ಬೈ ಲಕ್ಷ್ಮಿ.
ದರ್ಶಿತ್ ಹ್ಯಾಸ್ ಸೀನ್ ದ ಬ್ಯಾಗ್ಸ್. ದ ಬ್ಯಾಗ್ಸ್ ಅನ್ನೋದು ಬಹುವಚನ ಇದೆ, ಅದಕ್ಕಾಗಿ ಹ್ಯಾವ್ ಬೀನ್ ಆಗುತ್ತೆ. ದ ಬ್ಯಾಗ್ಸ್ ಹ್ಯಾವ್ ಬೀನ್ ಸೀನ್ ಬೈ ದರ್ಶಿತ್. ವಿ ಹ್ಯಾವ್ ಪ್ಲಾಂಟೆಡ್ ಎ ಟ್ರೀ. ಎ ಟ್ರೀ ಅನ್ನೋದು ಏಕವಚನ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ದಲ್ಲಿ ಏಕವಚನದಲ್ಲಿ ಹ್ಯಾಸ್ ಬರ್ತೈತಿ. ಎ ಟ್ರೀ ಹ್ಯಾಸ್ ಬೀನ್ ಪ್ಲಾಂಟೆಡ್ ಬೈ ಅಸ್. ಮೈ ಬ್ರದರ್ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ದ ವರ್ಕ್. The work has not been completed by my brother. Our army has defeated the enemy. The enemy has been defeated by our army. Teacher has appreciated the students. The students have been appreciated by teacher. I have painted the entire house. ಇಲ್ಲಿ ದ ಎಂಟೈರ್ ಹೌಸ್ ಅನ್ನೋದಿನ ಆಬ್ಜೆಕ್ಟ, ಅದನ್ನು ಫಸ್ಟಿಗೆ ತಗೋಬೇಕು. ದ ಎಂಟೈರ್ ಹೌಸ್ ಅನ್ನೋದು ಸಿಂಗ್ಯುಲರ್ ಇದೆ, ಹ್ಯಾಸ್ ಬೀನ್ ಆಗತ್ತೆ. ದ ಎಂಟೈರ್ ಹೌಸ್ ಹ್ಯಾಸ್ ಬೀನ್ ಪೇಂಟೆಡ್ ಬೈ ಮೀ. ಸಿ ಹ್ಯಾಸ್ ನಾಟ್ ಗಿವನ್ ದ ಪೆನ್ಸ್. ದ ಪೆನ್ಸ್ ಅನ್ನೋದು ಬಹುವಚನ ಇದೆ, ಹ್ಯಾವ್ ನಾಟ್ ಬೀನ್ ಆಗತ್ತೆ. ದ ಪೆನ್ಸ್ ಹ್ಯಾವ್ ನಾಟ್ ಬೀನ್ ಗಿವನ್ ಬೈ ಹರ್. ಇನ್ನು ದ ಸಿಂಪಲ್ ಪಾಸ್ಟ್ ಟೆನ್ಸ್ ಎಕ್ಸಾಂಪಲ್ ನೋಡೋಣ. ವಿರಾಟ್ ಸ್ಕೋರ್ಡ್ 50 ರನ್ಸ್. 50 ರನ್ಸ್ ಅನ್ನೋದು ಆಬ್ಜೆಕ್ಟ್ ಇದೆ, ಅದು ಫಸ್ಟಿಗೆ ಬಂದಾಗ ಬಹುವಚನ ಇದೆ, ಅದನ್ನ ನೋಡಬೇಕು. ನಾ ಎರಡನೇ ರೂಲ್ದಾಗ ಹೇಳೀನಿ, ಹೆಲ್ಪಿಂಗ್ ವರ್ಬ್ ಈಸ್ ಯೂಸ್ಡ್ ಅಕಾರ್ಡಿಂಗ್ ಟು ನಂಬರ್ ಆ್ಯಂಡ್ ಟೆನ್ಸ್ ಅಂತ ಹೇಳೀನಿ ನಾನು. ಇದು ಬಹುವಚನ ಇರೋದ್ರಿಂದ ಇಲ್ಲಿ ವರ್ ಆಗತ್ತೆ. 50 ರನ್ಸ್ ವರ್ ಸ್ಕೋರ್ಡ್ ಬೈ ವಿರಾಟ್. ದ ಪ್ಯೂನ್ ಕ್ಲೋಸ್ಡ್ ದ ಗೇಟ್. ದ ಗೇಟ್ ಅನ್ನೋದು ಆಬ್ಜೆಕ್ಟ್ ಇದೆ, ಅದು ಸಬ್ಜೆಕ್ಟ್ ಆಗುತ್ತೆ. ದ ಗೇಟ್ ಇಲ್ಲಿ ವರ್ಬ್ ಟು ಇದೆ. ನಾ ರೂಲ್ಸ್ದಲ್ಲಿ ಹೇಳೇನಿ, ಆರ್ ಮೇನ್ ರೂಲ್ಸ್ದಲ್ಲಿ ಹೇಳೇನಿ. ಅದು ಹೆಲ್ಪಿಂಗ್ ವರ್ಬ್ ಡಿಡ್ ಅಥವಾ ವಿ2 ಇದ್ರೆ ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದ್ರೆ ವಾಜ್ ಅಥವಾ ವರ್ ಬರ್ತದೆ ಅಂತ ಹೇಳೀನಿ. ಇಲ್ಲಿ ಸಿಂಗ್ಯುಲರ್ ಇದೆ. ದ ಗೇಟ್ ವಾಜ್ ಕ್ಲೋಸ್ಡ್ ಬೈ ದ ಪ್ಯೂನ್. ವಿ ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್. ಗುಡ್ ನ್ಯೂಸ್ ಅನ್ನೋದು ಆಬ್ಜೆಕ್ಟ್, ಅದು ಸಬ್ಜೆಕ್ಟ್ ಆಗುತ್ತೆ, ಅದು ಸಿಂಗ್ಯುಲರ್ ಗುಡ್ ನ್ಯೂಸ್, ಅದಕ್ಕಾಗಿ ವಾಸ್ ಉಪಯೋಗ ಮಾಡಬೇಕು. ಗುಡ್ ನ್ಯೂಸ್ ವಾಸ್ ಎಕ್ಸ್ಪೆಕ್ಟೆಡ್ ಬೈ ಅಸ್. ರಾಜು ಕ್ಯಾರಿಡ್ ಎ ಸ್ಟಿಕ್. ಎ ಸ್ಟಿಕ್ ವಾಸ್ ಕ್ಯಾರಿಡ್ ಬೈ ರಾಜು. ಹಿ ಡಿಡ್ ನಾಟ್ ಬ್ಲೇಮ್ ದೆಮ್. ದೆಮ್ ಇದ್ದದ ದೇ ಆಗತ್ತೆ. ದೇ ಅನ್ನೋದು ಬಹುವಚನ, ದೇ ವೇರ್ ನಾಟ್ ಬ್ಲೇಮ್ಡ್ ಬೈ ಹಿಮ್. ಡಾನ್ ರಿಮೂವ್ಡ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್. ಹ್ಯಾಟ್ ಆ್ಯಂಡ್ ಗ್ಲೋವ್ಸ್ ಅನ್ನೋದು ಆಬ್ಜೆಕ್ಟ, ಅದು ಫಸ್ಟಿಗೆ ಬರ್ತೈತಿ. ಹ್ಯಾಟ್ ಆ್ಯಂಡ್ ಗ್ಲೋವ್ಸ್ ಅನ್ನೋದು ಬಹುವಚನ ಇದೆ, ಇದು ವಿ2 ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ವರ್ಬ್ ಟು ಇರೋದ್ರಿಂದ ಪ್ಯಾಸಿವ್ ವಾಯ್ಸ್ನಲ್ಲಿ ವಾಜ್ ಅಥವಾ ವರ್ ಬರ್ತಾವತ್ತೀನಿ. ಈಗ ವರ್ ಉಪಯೋಗ ಮಾಡಬೇಕು. ಹ್ಯಾಟ್ ಆ್ಯಂಡ್ ಗ್ಲೋವ್ಸ್ ವರ್ ರಿಮೂವ್ಡ್ ಬೈ ಡಾನ್. ಹಿ ಬಾಟ್ ಎ ನ್ಯೂ ಫೋನ್. ಎ ನ್ಯೂ ಫೋನ್ ವಾಸ್ ಬಾಟ್ ಬೈ ಹಿಮ್. ನೀಲಾ ಡಿಡ್ ನಾಟ್ ರಬ್ ದ ಬೋರ್ಡ್. ಫಸ್ಟ್ ವಿಡಿಯೋದಲ್ಲಿ ರೂಲ್ಸ್ ಹೇಳುವುದನ್ನಾಗ ನಾ ಎರಡನೇ ರೂಲ್ಸ್ನಲ್ಲಿ ಡಿಡ್ ಬಂದಾಗ ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದ್ರೆ ವಾಸ್ ಅಥವಾ ವರ್ ಬರ್ತದೆ ಅಂತೇಳಿ ಹೇಳೀನಿ, ಅದನ್ನ ನೋಡಬೇಕು ಫಸ್ಟ್ ವಿಡಿಯೋವನ್ನು. ಈಗ ದ ಬೋರ್ಡ್ ಅನ್ನೋದು ಇಲ್ಲೇನಿದೆ ಆಬ್ಜೆಕ್ಟ್ ಇದೆ, ಅದು ಸಬ್ಜೆಕ್ಟ್ ಜಾಗ ಬಂದ. ದ ಬೋರ್ಡ್ ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ನಾಟ್ ರಬ್ಡ್ ಬೈ ನೀಲಾ. ಗವರ್ಮೆಂಟ್ ಅಬಾಲಿಷ್ಡ್ ಸತಿ ಸಿಸ್ಟಮ್. ಸತಿ ಸಿಸ್ಟಮ್ ಅನ್ನೋದು ಆಬ್ಜೆಕ್ಟ್, ಅದು ಪ್ಯಾಸಿವ್ ವಾಯ್ಸ್ನಲ್ಲಿ ಫಸ್ಟ್ಗೆ ಬರ್ತೈತಿ. ಸತಿ ಸಿಸ್ಟಮ್ ಇದು ವರ್ಬ್ ಟು ಇದೆ, ಪ್ಯಾಸಿವ್ ವಾಯ್ಸ್ನಲ್ಲಿ ವಾಜ್ ಬರ್ತೈತಿ, ಹೆಲ್ಪಿಂಗ್ ವರ್ಬ ವಾಜ್ ಉಪಯೋಗ ಮಾಡಬೇಕು. ಅಬಾಲಿಷ್ಡ್ ವರ್ಬ್ 3 ಅಬಾಲಿಷ್ಡ್ ಬೈ ಪ್ರಿಪೋಸಿಷನ್ ಗವರ್ಮೆಂಟ್. ಗವರ್ಮೆಂಟ್ ಸತಿ ಸಿಸ್ಟಮ್ ವಾಸ್ ಅಬಾಲಿಷ್ಡ್ ಬೈ ಗವರ್ಮೆಂಟ್. ಸಿ ಡಿಡ್ ನಾಟ್ ಬೋಲ್ಟ್ ದ ಫ್ರಂಟ್ ಡೋರ್. ದ ಫ್ರಂಟ್ ಡೋರ್ ಅನ್ನೋದು ಇಲ್ಲಿ ಆಬ್ಜೆಕ್ಟು, ಅದನ್ನ ಮೊದಲಿಗೆ ತಗೋಬೇಕು. ದ ಫ್ರಂಟ್ ಡೋರ್ ಇಲ್ಲಿ ಡಿಡ್ ಇದೆ, ಡಿಡ್ ಇದ್ದಾಗ ವಾಜ್ ಅಥವಾ ವರ್ ಹೆಲ್ಪಿಂಗ್ ವರ್ಬ್ ಬರ್ತಾವು. ಇಲ್ಲಿ ವಾಜ್ ಹೆಲ್ಪಿಂಗ್ ವರ್ಬ್ ಅಂತ ತಗೊಂಡಿವಿ. ನೆಗೆಟಿವ್ ಸೆಂಟೆನ್ಸ್ ಇದೆ, ನಾಟ್ ತಗೋಬೇಕು. ಆ ನಂತರ ಬೋಲ್ಟ್ ಬೋಲ್ಟಿಡ್ ಅದರ ವರ್ಬ್ 3 ಫಾರ್ಮನ್ನು ಉಪಯೋಗ ಮಾಡಬೇಕು. ಇನ್ನು ನಮ್ಮ 4ನೇ ರೂಲ್ಸ್ ಏನಪ್ಪ ಅಂದರೆ ಪ್ರಿಪೋಸಿಷನ್ ಬೈ ಉಪಯೋಗ ಮಾಡಬೇಕಂತಿದೆ, ಬೈ ಇದೆ. 5ನೇ ರೂಲ್ ಸಬ್ಜೆಕ್ಟ್ ಇಂದ ಆಕ್ಟಿವ್ ವಾಯ್ಸ್ ಬಿಕಮ್ಸ್ ಆಬ್ಜೆಕ್ಟ್ ಇಂದ ಪ್ಯಾಸಿವ್ ವಾಯ್ಸ್ ಇದೆ. ಆದರೆ ಇಲ್ಲಿ ಸರ್ವನಾಮ ಸಿ ಇರೋದ್ರಿಂದ ಅದು ಪ್ಯಾಸಿವ್ ವಾಯ್ಸ್ನಲ್ಲಿ ಹರ್ ಆಗಿ ಉಪಯೋಗಿಸಬೇಕು. ದ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ದ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಹೇಗೆ ಮಾಡಬೇಕು ಅಂದರೆ ಎಕ್ಸಾಂಪಲ್ ನೋಡೋಣ. ಸಿ ವಾಸ್ ಟೀಚಿಂಗ್ ಮೀ. ಇಲ್ಲಿ ಮೀ ಅನ್ನೋದು ಆಬ್ಜೆಕ್ಟ್, ಅದು ಮೀ ಅನ್ನೋದು ಏನಾಗುತ್ತೆ ಪ್ಯಾಸಿವ್ ವಾಯ್ಸ್ನಲ್ಲಿ ಆಯ್ ಆಗುತ್ತೆ. ವಾಜ್ ಅಥವಾ ವರ್ ಇದ್ರೆ
ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ವಾಸ್ ಬೀಯಿಂಗ್ ಅಥವಾ ವರ್ ಬೀಯಿಂಗ್ ಆಗ್ತಾವು. ಇಲ್ಲಿ ವಾಸ್ ಇದೆ, ಇಲ್ಲಿಯೂ ಕೂಡ ಆ ಎನ್ನುವುದು ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಬೀಯಿಂಗ್ ಉಪಯೋಗ ಮಾಡಬೇಕು. ಟೀಸಿಂಗ್ ಇದರ ಭೂತ ಕೃದ್ವಾಚಕ ಟೀಸ್ಡ್ ಉಪಯೋಗಿಸಬೇಕು. ಆ ನಂತರ ಬೈ ಪ್ರಿಪೋಸಿಷನ್ ಉಪಯೋಗ ಮಾಡಬೇಕು. ಆ ನಂತರ ಸಿ ಇದ್ದದ್ದ ಹರ್ ಆಗುತ್ತೆ. ಚಿಲ್ಡ್ರನ್ ವೇರ್ ನಾಟ್ ಪ್ಲೇಯಿಂಗ್ ವಾಲಿಬಾಲ್, ಇದು ನೆಗೆಟಿವ್ ಸೆಂಟೆನ್ಸ್. ವಾಲಿಬಾಲ್ ಅನ್ನೋ ಆಬ್ಜೆಕ್ಟ್ ಅನ್ನ ಮೊದಲಿಗೆ ಬರಿಬೇಕು. ಆ ನಂತರ ಹೆಲ್ಪಿಂಗ್ ವರ್ಬು ವಾಸ್ ಅಥವಾ ವೇರ್ ಇದ್ರೆ ವಾಸ್ ಬೀಯಿಂಗ್ ಅಥವಾ ವರ್ ಬೀಯಿಂಗ್ ಆಗುತ್ತೆ. ಇಲ್ಲಿ ವಾಸ್ ಬರುತ್ತೆ. ನೆಗೆಟಿವ್ ಸೆಂಟೆನ್ಸ್ ಇರೋದ್ರಿಂದ ನಾಟ್ ಬೀಯಿಂಗ್, ವಾಲಿಬಾಲ್ ವಾಸ್ ನಾಟ್ ಬೀಯಿಂಗ್ ಪ್ಲೇಡ್ ಬೈ ಚಿಲ್ಡ್ರನ್. ಮೈ ಸಿಸ್ಟರ್ ವಾಸ್ ಡ್ರಾಯಿಂಗ್ ಎ ಪಿಕಾಕ್ ಇದೆ. ಇಲ್ಲಿ ಎ ಪಿಕಾಕ್ ಅನ್ನೋದು ಆಬ್ಜೆಕ್ಟು, ಅದು ಪ್ಯಾಸಿವ್ ವಾಯ್ಸ್ನಲ್ಲಿ ಫಸ್ಟ್ ಬರಿಬೇಕು. ಎ ಪಿಕಾಕ್ ವಾಸ್ ಇದ್ದದ್ದ ವಾಸ್ ಬೀಯಿಂಗ್ ಆಗುತ್ತೆ, ಯಾಕಂದರೆ ಎ ಪಿಕಾಕ್ ಅನ್ನೋದು ಸಿಂಗ್ಯುಲರ್ ಇದೆ. ಇದನ್ನು ಕೂಡ ಗಮನಿಸಬೇಕು. ನಾವು ಇಲ್ಲಿ ಆಬ್ಜೆಕ್ಟ್ ಅನ್ನು ಇಲ್ಲಿ ಸಬ್ಜೆಕ್ಟ್ ಆಗಿ ಬರೆದಾಗ ಇದು ಏಕವಚನ ಅಥವಾ ಬಹುವಚನ ಅನ್ನೋದನ್ನು ಗಮನಿಸಬೇಕು. ಗಮನಿಸಿದಕ್ಕೆ ತಕ್ಕಂಗೆ ಹೆಲ್ಪಿಂಗ್ ವರ್ಬನ್ನು ಉಪಯೋಗ ಮಾಡಬೇಕು. ಎ ಪಿಕಾಕ್ ವಾಸ್ ಬೀಯಿಂಗ್ ಡ್ರಾನ್ ಬೈ ಮೈ ಸಿಸ್ಟರ್. She was not scolding children. Children were not being scolded by her. We were decorating our classroom. Our classroom ಅನ್ನೋದು ಆಬ್ಜೆಕ್ಟು, ಅದು ಫಸ್ಟ್ ಬರುತ್ತೆ. ಅವರ್ ಕ್ಲಾಸ್ ರೂಮ್ ವಾಸ್, ಯಾಕಂದರೆ ಇಲ್ಲಿ ವಿ ಅನ್ನೋದು ಬಹುವಚನ ಇದೆ, ಅದಕ್ಕಾಗಿ ವರ್ ಅಂತೇಳಿ ಯೂಸ್ ಮಾಡೀವಿ. ಇಲ್ಲಿ ಅವರ್ ಕ್ಲಾಸ್ ರೂಮ್ ಅನ್ನೋದು ಏಕವಚನ ಇದೆ, ವಾಸ್ ಅಂತೇಳಿ ಉಪಯೋಗ ಮಾಡಬೇಕು. ಅವರ್ ಕ್ಲಾಸ್ ರೂಮ್ ವಾಸ್ ಬೀಯಿಂಗ್ ಡೆಕೋರೇಟೆಡ್ ಬೈ ಅಸ್. ದ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮೇಲೆ ಎಕ್ಸಾಂಪಲ್ ನೋಡೋಣ. ಐ ಹ್ಯಾಡ್ ಲಾಸ್ಟ್ ಮೈ ಪರ್ಸ್. ಇಲ್ಲಿ ಮೈ ಪರ್ಸ್ ಅನ್ನೋದು ಆಬ್ಜೆಕ್ಟ, ಅದು ಸಬ್ಜೆಕ್ಟ್ ಜಾಗಕ್ಕೆ ಬರ್ತೈತಿ. ಹ್ಯಾಡ್ ಇದ್ದದ್ದ ಹ್ಯಾಡ್ ಬೀನ್ ಆಗುತ್ತೆ ಅಂತೇಳಿ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳೀನಿ. ನಾನು ಅದನ್ನು ನೋಡ್ಬೇಕು, ನೀವು ಕ್ಲೀನಾಗಿ ನೋಡಿಕೊಂಡು ಇಲ್ಲಿ ಬರಿಬೇತಾ ಹೋಗಬೇಕು. ಈಗೇನಾಗುತ್ತೆ, ಮೈ ಪರ್ಸ್ ಹ್ಯಾಡ್ ಬೀನ್ ಲಾಸ್ಟ್ ಬೈ ಮೀ. ಮಲ್ಲಪ್ಪ ಹ್ಯಾಡ್ ನಾಟ್ ಟಾಟ್ ಕನ್ನಡ. ಕನ್ನಡ ಹ್ಯಾಡ್ ನಾಟ್ ಬೀನ್ ಟಾಟ್ ಬೈ ಮಲ್ಲಪ್ಪ. We had saved money. Money had saved by us. They had consulted a lawyer. A lawyer had been consulted by them. Basu had brought a cycle. A cycle had been brought by Basu. ಇನ್ನು ದ ಸಿಂಪಲ್ ಫ್ಯೂಚರ್ ಟೆನ್ಸ್ ಮೇಲೆ ಎಕ್ಸಾಂಪಲ್ಸ್ ನೋಡೋಣ. She will prepare tea. ಇಲ್ಲಿ ಟಿ ಅನ್ನೋದು ಆಬ್ಜೆಕ್ಟ, ಅದು ಪ್ಯಾಸಿವ್ ವಾಯ್ಸ್ನಲ್ಲಿ ಮೊದಲಿಗೆ ಬರಿಬೇಕು ಟಿ. ಇನ್ನು ಫಸ್ಟ್ ವಿಡಿಯೋದಲ್ಲಿ ಹೇಳಿ ನಾನು ವಿಲ್, ಶಾಲ್, ಕ್ಯಾನ್, ಮೇ, ವುಡ್, ಶುಡ್, ಕುಡ್, ಮೈಟ್ ಇದ್ರೆ ಅವು ಪ್ಯಾಸಿವ್ ವಾಯ್ಸ್ನಲ್ಲಿ ಬಿ ತಗೋತಾವ. ಇಲ್ಲಿ ವಿಲ್ ಇದ್ದದ ವಿಲ್ ಬಿ ಆಗುತ್ತೆ, ಟಿ ವಿಲ್ ಬಿ. ಇನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವತ್ತೂ ಕೂಡ ಕ್ರಿಯಾಪದದ ಮೂರನೇ ರೂಪವನ್ನೇ ಬಳಸಬೇಕು ಅಂತ ಹೇಳಿ ನಾನು. ಪ್ರೆಫರ್ ಇದ್ರ ಮೂರನೇ ರೂಪ ಪ್ರೆಫರ್ಡ್ ಉಪಯೋಗಿಸಬೇಕು. ನಾಲ್ಕನೇ ರೂಲ್ಸ್ ಏನಿದೆ ನಮ್ಮದು ಬೈ ಪ್ರಿಪೋಸಿಷನ್ ಉಪಯೋಗ ಮಾಡಬೇಕು. ಐದನೇ ರೂಲ್ಸ್ ಆಕ್ಟಿವ್ ವಾಯ್ಸ್ನಲ್ಲಿನ ಸಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗುವುದು, ಆದರೆ ಇದು ಸರ್ವನಾಮ ಸಿ ಇರೋದ್ರಿಂದ ಹರ್ ಆಕತಿ. ಐ ಶಾಲ್ ಸೆಂಡ್ ಎ ವಾಚ್. ಇಲ್ಲಿ ಗಮನಿಸಬೇಕು, ಎ ವಾಚ್ ವಿಲ್ ಬಿ ಸೆಂಟ್ ಬೈ ಮೀ. ವಿ ಶಾಲ್ ನಾಟ್ ಡಿಸ್ಟರ್ಬ್ ದೆಮ್, ನೆಗೆಟಿವ್ ಸೆಂಟೆನ್ಸ್ ಇದೆ. ಇಲ್ಲಿ ದೆಮ್ ಇದೆ, ಅದು ಆಕ್ಟಿವ್ ವಾಯ್ಸ್ನಿಂದ ಪ್ಯಾಸಿವ್ ವಾಯ್ಸ್ ಮಾಡೋ ಹೊತ್ನ್ಯಾಗ ದೇ ಆಗುತ್ತೆ. ದೇ ವಿಲ್ ನಾಟ್ ಬಿ ಡಿಸ್ಟರ್ಬ್ಡ್ ಬೈ ಅಸ್. ಅನಿತಾ ವಿಲ್ ಟೆಲ್ ಎ ಸ್ಟೋರಿ. ಎ ಸ್ಟೋರಿ ಅನ್ನೋದು ಆಬ್ಜೆಕ್ಟ್ ಇದೆ, ಅದನ್ನು ಮೊದಲಿಗೆ ಬರೀಬೇಕು. ಎ ಸ್ಟೋರಿ ವಿಲ್ ಬಿ ಟೋಲ್ಡ್ ಬೈ ಅನಿತಾ. ದಿವ್ಯಾ ವಿಲ್ ಬೈ ಎ ನ್ಯೂ ಡ್ರೆಸ್. ನ್ಯೂ ಡ್ರೆಸ್ ವಿಲ್ ಬಿ ಬಾಟ್ ಬೈ ದಿವ್ಯಾ. I can do it. It can be done by me. She will not arrange a party. A party will not be arranged by her. The headmaster will give a special prize. A special prize ಅನ್ನೋದು ಇಲ್ಲಿ ಆಬ್ಜೆಕ್ಟ, ಅದನ್ನ ಫಸ್ಟಿಗೆ ತಗೋಬೇಕು. A special prize will be given by the headmaster. She could repair a car. A car could be repaired by him. Mahesh will build a house. A house will be built by Mahesh. ಇಷ್ಟು ಎಕ್ಸಾಂಪಲನ್ನು ನೀವು ಕ್ಲೀನಾಗಿ ನೋಡ್ಕೋಬೇಕು, ಬರ್ಕೋಬೇಕು. ವಿಡಿಯೋವನ್ನು ಪಾಸ್ ಮಾಡಿ ಎಲ್ಲ ಎಕ್ಸಾಂಪಲನ್ನು ನೀವು ಬರೆದು ಇಟ್ಕೊಂಡ್ರೆ ನೀವು ಎಕ್ಸಾಮ್ದಲ್ಲಿ ಏನಾಗುತ್ತೆ ಈಸಿಯಾಗಿ ನೀವು ತಪ್ಪಲಾರ್ದಂಗೆ ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಏನು ಮಾಡ್ಬೋದು
ಬರಿಬಹುದು. ಇದು ನನ್ನ 2ನೇ ವಿಡಿಯೋದಲ್ಲಿ ಹೇಳಿದ್ದು. ಇನ್ನು ಪಾರ್ಟ್ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಪಾರ್ಟ್ 2ದಲ್ಲಿ ನಾನು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಇಂಪರೇಟಿವ್ ಸೆಂಟೆನ್ಸನ್ನು ತಿಳಿಸ್ತೀನಿ. ಆ ವಿಡಿಯೋನ ತಪ್ಪದೇ ನೋಡಬೇಕು. ಈ 2 ವಿಡಿಯೋ ನೋಡಿದರೆ ಮಾತ್ರ ಏನಾಗುತ್ತೆ, ಆ ವಿಡಿಯೋ ನಿಮಗೆ ತಿಳಿಯುತ್ತೆ. ಅದನ್ನು ಕೂಡ ನೋಡಬೇಕು.